ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಪವನ್ ಸುನಿ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಪಾರ್ಟ್ 1 ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ರಾಣಿ ಸೀರಿಯಲ್ಲು. ಇದು ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಸೊ ನಾನು ಬೆಳಗ್ಗೆ ನೋಡಲಿಲ್ಲ, ಬೇಗ ಕನ್ಫ್ಯೂಷನ್ಸ್ ಆಗಿಬಿಟ್ಟೆ. ಸೊ ಹಾಗಾಗಿ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾರು ಕೂಡ ಬೇಜಾರು ಮಾಡ್ಕೊಬಿಡಿ ಆಯಿತಾ. ಸೊ ಇನ್ನೇನು ಇಲ್ಲಿ ಸಾಕ್ಷಿನ ಇವಳು ಹೇಗಾದರೂ ಮಾಡಿ ವರ್ಧನ್ಗೆ ಈ ವಿಷಯನ ಹೇಳಬೇಕು ಅಂತೇಳಿ ಸಾರಿಕಾ ಚೀಟಿನ ಇಸ್ಕೊಬಿಡ್ತಾಳೆ. ಅಂದರೆ ರಾಣಿ ತಂದು ಚೀಟಿ ಕೊಡ್ತಾಳೆ. ಅಂದರೆ ಬಾಲ ಅವರು ಅವರಪ್ಪ ಈ ರೀತಿ ಹೋಗಿದ್ದಾರೆ ಸಾಕ್ಷಿನ ಹುಡಿಕೊಂಡು ಅಂತೇಳಿ ಸಾರಿಕಾಗೆ ಗೊತ್ತಾಗಂಗೆ ಮಾಡಿಬಿಡ್ತಾಳೆ. ಅದು ಪಾಪಕ್ಕೆ ಅವಳಿಗೆ ಏನು ಗೊತ್ತು ರಾಣಿಗೆ ಅಲ್ವಾ. ಸೊ ಹಂಗಾಗಿ ಇನ್ನೇನು ಅವಳು ಕೂಡ ಅದನ್ನೆಲ್ಲ ಓದ್ಕೊತಾಳೆ. ಅವ್ರ ಅಣ್ಣನ ಬಗ್ಗೆ ಸಾಕ್ಷಿ ಕೊಡ್ತೀನಿ ಅಂತ ಹೇಳಿ ಬರೆದಿರ್ತಾರೆ. ಈ ರೀತಿ ಕನಕಪುರ ರೋಡ್ಗೆ ಬನ್ನಿ ಅಂತ ಹೇಳ್ಬಿಟ್ಟು. ಆವಾಗ ಅವಳೇನು ಮಾಡ್ತಾಳೆ, ಅವಳು ಕೊಟ್ಟು ಹೊರಟೋಗ್ತಾಳಲ್ವ ರಾಣಿ. ಈ ಸಾರಿಕಾ ಏನು ಮಾಡ್ತಾಳೆ ಗೊತ್ತಾ, ಅದನ್ನು ಬೇಗ ಅವ್ರ ಅಣ್ಣನಿಗೆ ವಾಟ್ಸಪ್ ಮಾಡಿಬಿಡ್ತಾಳೆ. ವಾಟ್ಸಪ್ ಮಾಡಿಬಿಟ್ಟು ಸುಮ್ಮನಾಗ್ಬಿಡ್ತಾಳೆ. ತುಂಬಾ ಅವ್ರ ಅಣ್ಣಂಗೆ ಬೇಕಾಗಿರೋದೇ ಅದು ಅಲ್ವಾ. ಸೊ ಹಂಗಾಗಿ ಇನ್ನು ಇಲ್ಲಿ ಒಂದು ಕಡೆ ಭಾರ್ಗವಿನೂ ಜೆ ಪಿ ಇಬ್ಬರು ಕೂಡ ಆಫೀಸಲ್ಲಿ ಇರ್ತಾರೆ. ಆಗ ಹೇಗಾದರೂ ಮಾಡಿ ಭಾರ್ಗವಿ ಹೆಣ್ಮಕ್ಳು ಪರ ನಿಂತು ಈ ಕೇಸ್ನ ಗೆಲ್ಲಿಸಿ ಕೊಡಬೇಕು ನೀನು ಅಂತ ಹೇಳಿ ಹೇಳ್ತಾರೆ ಜೆ ಪಿ ಪಾಟೀಲ್ ಸೊಸೆಗೆ. ಸೊ ಆಗ ಭಾರ್ಗವಿ ಇದ್ಕೊಂಡು, ಮಾವ ಈಗ ಒಂದು ಕೆಲಸ ಮಾಡಿ ಮಾವ, ನಾನು ಹೆಣ್ಮಕ್ಳ ಪರ ನಿಂತ್ಕೊಳ್ಳೋದು ಯಾವಾಗಲೂ ಇದ್ದಿದ್ದೇನೆ. ಆದರೆ ಈ ಕೇಸ್ನ ನೀವೇ ತಗೋಬೇಕನ್ನೋದು ನನ್ನ ಆಸೆ ಮಾವ, ನೀವೇ ತಗೋಬೇಕು ಮಾವ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಏನು ಹೇಳ್ತಿದ್ಯಾ ಭಾರ್ಗವಿ ನೀನು ಅಂತೇಳಿ ಹೇಳಿದಾಗ ಜೆ ಪಿ, ಹೌದು ನೀವೇ ತಗೋಬೇಕು, ಹೆಣ್ಮಕ್ಳಿಗೆ ಮಾದರಿಯಾಗಬೇಕು. ಇಷ್ಟು ದಿನ ಜೆ ಪಿ ಪಾಟೀಲು ಕ್ರಿಮಿನಲ್ ಕೇಸ್ಗಳನ್ನ ಮಾತ್ರ ತೊಗೊಂಡು ಗೆಲ್ತಿದ್ರು. ಇನ್ಮೇಲೆ ಹೆಣ್ಮಕ್ಳು ಪರ ನಿಂತು ಗೆಲ್ತಾರೆ ಅನ್ನೋದು ನಿಮಗೆ ಹೆಸರು ಬರಬೇಕು. ಅದಕ್ಕೋಸ್ಕರ ನೀವೇ ತಗೋಬೇಕು ಈ ಕೇಸ್ನ, ನಾನು ನಿಮಗೆ ಅಸ್ಟೆಂಟ್ ಆಗಿರ್ತೀನಿ ಅಷ್ಟೇ ಅಂತ ಕೂಡ ಹೇಳ್ತಾಳೆ ಭಾರ್ಗವಿ. ಹಂಗಂದ ತಕ್ಷಣ ಜೆ ಪಿ ಇದ್ಕೊಂಡು, ಇಲ್ಲ ಭಾರ್ಗವಿ ನೀನೇ ತೊಗೊಂಡು ಈ ಕೇಸ್ನ ನಡೆಸು, ಏನಾದರೂ ಐಡಿಯಾ ಬೇಕಂದರೆ ನಾನು ಕೊಡ್ತೀನಿ ಈ ಕೇಸ್ಗೆ ಅಂತ ಹೇಳ್ಬಿಟ್ಟು ಭಾರ್ಗವಿ ಹೇಳ್ತಾಳೆ. ಹಂಗಂದ ತಕ್ಷಣ, ಇಲ್ಲ ಮಾವ ನಾನೇ ನಿಮಗೆ ಬೇಕಾದಷ್ಟು ಐಡಿಯಾಗಳಾಗಿರ್ಬೋದು ಮತ್ತು ನಿಮ್ಗೆ ಅಸ್ಟೆಂಟ್ ಕೆಲಸ ಆಗಿರ್ಬೋದು ಪ್ರತಿಯೊಂದು ನಾನೇ ಕೊಡ್ತೀನಿ. ಹೇಗಾದರೂ ಮಾಡಿ ಈ ಕೇಸ್ನ ನೀವು ಒಂದೆರಡು ಮುಗ್ಧ ಜೀವಿಗಳು 10 ವರ್ಷದಿಂದ ಏನು ತಪ್ಪಿಲ್ದಲೇ ಶಿಕ್ಷೆನ ಅನುಭವಿಸಿದ್ದಾರೆ, ಅವರಿಗೋಸ್ಕರ ಈ ಕೇಸ್ನ ಗೆಲ್ಲಿಸ್ಕೊಡಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಹಾಗಂದ ತಕ್ಷಣ ಜೆ ಪಿ ಇದ್ಕೊಂಡು, ಎಸ್ ಮೇಡಮ್ ನೀವು ಹೇಳಿದ ಮೇಲೆ ಮುಗೀತು ಅಂತೇಳಿ ಸೆಲ್ಯೂಟ್ ಹೊಡೆದ್ಬಿಟ್ಟು ಒಬ್ರಿಗೊಬ್ರು ಕೈ ಹಿಡ್ಕೊಂಡು, ಎಸ್ ಮಗಳೇ ನೀನು ಹೇಳಿದ ಮೇಲೆ ಮುಗೀತಮ್ಮ, ಮಾಡೇ ಮಾಡ್ತೀನಿ, ಮಗಳು ಹೇಳಿದಾಳಂತ ಅಂದಮೇಲೆ ಮಾಡ್ದಲೇ ಇರ್ತಾರ ಅಪ್ಪ ಅಂತೇಳಿ ಜೆ ಪಿ ಒಪ್ಕೊತಾರೆ. ಒಂದು ಟೈಮಲ್ಲಿ ಅವಳನ್ನ ಕಂಡ್ರೇ ಆಗ್ತಾ ಇರಲಿಲ್ಲ, ಈಗ ನೋಡಿದ್ರೆ ಇಷ್ಟೊಂದು ಪ್ರೀತಿ ಇದೆ. ಸೊ ಹಂಗಾಗಿ ಇನ್ನು ಒಂದು ಕಡೆ ಇಲ್ಲಿ ಬಾಲ ಹೇಳಿರ್ತಾನೆ ಸತಿನ್ಗೆ ಫೋನ್ ಮಾಡಿಬಿಟ್ಟು, ಹೇಗಾದರೂ ಮಾಡಿ ನಿಮ್ಮ ಮಿಸ್ಸಸ್ ಹತ್ರ ನೀನು ವಿಷಯನ ತಿಳ್ಕೋಬೇಕು, ಯಾಕೆ ವರ್ಧ ನಿಮ್ಮ ಮಿಸ್ಸಸ್ನ ಕಾಂಟ್ಯಾಕ್ಟ್ ಮಾಡಿದ್ದಾನೆ ಅದನ್ನು ನೀನು ತಿಳ್ಕೋಬೇಕು ಅಂತ ಬಾಲನೂ ಹೇಳಿರ್ತಾನೆ. ಹಾಗೆಯೇ ಇಲ್ಲಿ ಬಾಲುನಿಗೆ ಭಾರ್ಗವಿ ಮತ್ತು ಜೆ ಪಿ ಪಾಟೀಲ್ ಕೂಡ ಹೇಳಿರ್ತಾರೆ. ಅದಕ್ಕೋಸ್ಕರ ಹೇಗಾದರೂ ಮಾಡಿ ಕಾಂಪ್ರಮೈಸ್ ಆಗಬೇಕು ಇವಾಗ ಸರಳನ ಅಂತ ಹೇಳ್ಬಿಟ್ಟು ಇಲ್ಲಿ ಹೂವು ಸ್ವಲ್ಪ ಸ್ವೀಟ್ಸು ಎಲ್ಲ ತಂದಿರ್ತಾನೆ. ಕಾಮಿಡಿ ಮಾಡ್ಕೊಂಡು ನಿಮ್ಮಮ್ಮ ಎಲ್ಲೋ ಹೋದ್ಲು ಅಂತೇಳಿ ಚಂದುನ ಕೇಳಿಕೊಂಡು ಬರ್ತಾರೆ. ಅಪ್ಪ ಇಷ್ಟು ಬೇಗ ಅಮ್ಮನ್ನ ಕಾಂಪ್ರಮೈಸ್ ಮಾಡ್ಕೊಬಿಟ್ರಾ ಅಂತೇಳಿ ಹೇಳಿದಾಗ, ಹೌದು ಕಣೋ ಇನ್ನೆಷ್ಟು ದಿನ ಅಂತ ಮುನ್ಸ್ಕೊಂಡಿರೋಕ್ಕಾಗುತ್ತೆ, ಕಾಂಪ್ರಮೈಸ್ ಮಾಡಿಕೊಂಡೆ ಅಂತೇಳಿ ಹೇಳ್ತಾರೆ ಸತ್ಯಣ್ಣ. ರೂಮಲ್ಲಿದ್ದಾರಪ್ಪ, ತುಂಬ ಕೋಪ ಮಾಡ್ಕೊಂಡಿದ್ದಾರೆ ಅಮ್ಮ ಅಂತೇಳಿ ಚಂದು ಹೇಳ್ತಾನೆ. ಆದರೂ ಕೂಡ ಸತ್ಯಣ್ಣ ಇದ್ಕೊಂಡು ರೂಮಿಗೆ ಬರ್ತಾನೆ. ಬಂದ ತಕ್ಷಣವೇ ಇನ್ನು ಹೆಂಡ್ತಿಗೆ ಮುಂದೆ ಕೂತ್ಕೊಂಡು ತಗೊಳ್ಳಿ ಅಂತ ಹೇಳ್ಬಿಟ್ಟು ಕೊಡೋಕ್ಕೆ ಹೋಗ್ತಾನೆ. ಅವಳಿಗೆ ಭಯ ಸ್ಟಾರ್ಟ್ ಆಗಿಬಿಟ್ಟಿರ್ತೈತೆ, ಬರ್ತಾನೆ ಇವಾಗ ನನ್ನ ಗಂಡ ಏನು ಬೈತಾನೋ ಏನೋ ಅಂತ ಹೇಳ್ಬಿಟ್ಟು. ರೀ ಇದನ್ನೆಲ್ಲ ನನಗೆ ತಂದಿರೋದೆ ನೀವು ಅಂತ ಕೇಳ್ತಾಳೆ ಸರಳ. ಹೌದು ಕಣೆ ನಿನಗೆ ತಂದಿರೋದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದರೆ ಇಷ್ಟು ಬೇಗ ನನಗೆ ಕ್ಷಮಿಸ್ಬಿಟ್ರೆ ನೀವು ಅಂತೇಳ್ಬಿಟ್ಟು ಸರಳ ಕೇಳ್ತಾಳೆ. ಹೌದು ಕಣೆ, ಗಂಡ ಹೆಂಡ್ತಿ ಅಂದಮೇಲೆ ಇವೆಲ್ಲ ಸಹಜನೇ, ಕ್ಷಮಿಸೋದು. ಹಾಗೆಯೇ ಸಂಸಾರ ಕೂಡ ಹೊಟ್ಟೆಯಾಗಿ ಇರಬೇಕಲ್ವೇನೆ, ಅದಕ್ಕೋಸ್ಕರ ಕ್ಷಮಿಸಲೇಬೇಕು. ಮತ್ತು ಏನು ಗೊತ್ತಾ, ಮನಸ್ತಾಪಗಿಂತ ದೊಡ್ಡದು ಇನ್ಯಾವುದೂ ಇಲ್ಲ, ಅದೇನೇ ಒಂದು ದೊಡ್ಡ ಶಿಕ್ಷೆ. ಅರ್ಥ ಮಾಡ್ಕೊಂಡು ಅದನ್ನು ನಾನು ಈ ರೀತಿ ಮಾಡಿದ್ನಲ್ಲ ಅಂತೇಳಿ ನೊಂದ್ಕೊಳ್ತಾರಲ್ಲ, ಅದೇ ಸಾಕು ಅವ್ರಿಗೆ ಶಿಕ್ಷೆ ಅಂತೇಳ್ಬಿಟ್ಟು ಹೇಳ್ತಾರೆ ಸತ್ಯಣ್ಣ. ಆದರೂ ಕೂಡ ರೀ ನೀವು ಇಷ್ಟು ಬೇಗ ನನ್ನ ಕ್ಷಮಿಸ್ತೀರಾ ಅಂತ ಗೊತ್ತಿರಲಿಲ್ಲ ರೀ, ತುಂಬ ಖುಷಿ ಆಗ್ತಿದೆ ನೀವು ಕ್ಷಮಿಸ್ತಾ ಇರೋದು ನೋಡಿ ಅಂತ ಹೇಳ್ಬಿಟ್ಟು ತುಂಬಾ ಖುಷಿ ಪಡ್ತಾಳೆ. ಸೊ ಇನ್ನೇನು ಅವರಮ್ಮ ಅದನ್ನೆಲ್ಲ ನೋಡಿ ಕೋಪ ಬಂದುಬಿಟ್ಟು ಅವ್ರ ಪಾಡಿಗೆ ಅವರು ಅವರಿಬ್ಬರು ಲವಲವಿಕೆ ಇರೋದು ನೋಡಿಬಿಟ್ಟು ಅದೇ ಹೋಗ್ಬಿಡ್ತಾಳೆ. ಅಷ್ಟರಲ್ಲೇ ಸತ್ಯಣ್ಣ ಇದ್ಕೊಂಡು, ತಗೊಳ್ಳೆ ಸ್ವೀಟ್ನ ತಿನ್ನು ಅಂತ ಹೇಳ್ಬಿಟ್ಟು ಏನೇನೋ ಒಂಥರ ರೊಮ್ಯಾನ್ಸ್ ಮೂಡಲ್ಲಿ ಹೆಂಡ್ತಿ ಹತ್ರ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾನೆ. ಅವಳಿಗೆ ನನ್ನ ಗಂಡ ಕ್ಷಮಿಸ್ಬಿಟ್ಟಿದ್ದಾನೆ, ಇನ್ನೇನು ನನಗೆ ಚಿಂತೆನೇ ಇಲ್ಲ ಅಂತ ಹೇಳ್ಬಿಟ್ಟು ತುಂಬ ಖುಷಿಯಾಗಿ ಇರ್ತಾಳೆ. ಸೊ ಹೂವು ಕೊಟ್ಟರೆ ಮುಡ್ಕೊಳಕ್ಕೆ ನೀವೇ ಮುಡಿಸ್ರಿ ಅಂತ ಹೇಳ್ಬಿಟ್ಟು ಹೂವನ್ನ ಮುಡ್ಸೋಕ್ಕೆ ಹೇಳ್ತಾಳೆ ಸತ್ಯನ್ಗೆ. ಅವನು ಕೂಡ ಹೂವನ್ನ ಮುಡಿಸ್ತಾನೆ.
ಹೂವು ಮುಡ್ಸಿದ ತಕ್ಷಣ ಅವಳಂತೂ ತುಂಬಾ ಖುಷಿಯಾಗ್ಬಿಡ್ತಾಳೆ. ಏನಪ್ಪ ಈ ರೀತಿ ಎಲ್ಲ ನನ್ನ ಗಂಡ ಅಂತ ಹೇಳ್ಬಿಟ್ಟು. ಸೊ ಅದೆಲ್ಲ ಆದಮೇಲೆ ತುಂಬಾ ನಾಚಿಕೆ ಪಟ್ಕೊಂಡು ರೀ 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 ಅಂತ ಹೇಳ್ಬಿಟ್ಟು ಮುಂದಕ್ಕೆ ಕೂತ್ಕೊಂತಾಳೆ ಹೋಗಿ. ಮತ್ತು ಸ್ವೀಟ್‌ನ ಕೂಡ ತಿನ್ನಿಸ್ತಾನೆ. ಅದೆಲ್ಲ ಆಯಿತು. ಅದೆಲ್ಲ ಆದಮೇಲೆ ರೀ ಅದೇನೋ ಹೇಳ್ತಾರಲ್ರಿ ಫಿಲಮಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಅಂತಂದರೆ, ಅದೇನೇ ನನಗೆ ಗೊತ್ತಿಲ್ಲ ಕಣೆ ಅಂದರೆ, ರೀ ಅವತ್ತು ಹೇಳಿದ್ರಲ್ಲ ನೀವು ಅದನ್ನ ಹೇಳ್ರಿ ಅಂತೇಳಿ ಕೇಳ್ತಾಳೆ. ಆಗ ಸತ್ಯಣ್ಣ ಇದ್ಕೊಂಡು ಏಯ್ ಹುಡುಗರೆಲ್ಲ ಇದ್ದಾರೆ ಕಣೆ ಅದನ್ನೆಲ್ಲ ಹೇಳಕ್ಕಾಗುತ್ತಾ ಅಂತ ಅಂದಾಗ, "ನನಗದೆಲ್ಲ ಗೊತ್ತಿಲ್ಲ ರೀ, ನೀವು ಹೇಳಲೇಬೇಕು ಇವಾಗ" ಅಂತ ಹೇಳ್ಬಿಟ್ಟು ಸರಳ ಕೇಳ್ತಾಳೆ. ಆಗ ಸತ್ಯಣ್ಣ ಇದ್ಕೊಂಡು ಐ ಲವ್ ಯು ಸರಳ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಐ ಮೀಟ್ ಯು ರೀ ಅಂತೇಳಿ ಅವಳು ಹೇಳ್ತಾಳೆ. ಸಖತ್ತು ಕಾಮಿಡಿಯಾಗಿ ಇಬ್ರು ತುಂಬ ಖುಷಿ ಖುಷಿಯಿಂದ ಹೋಗಿ ಭುಜದ ಮೇಲೆ ಮನಿಕೊಂತಾಳೆ. ಇದೇ ಬೇಕಾಗಿದ್ದು ಸತ್ಯಣ್ಣಂಗೆ. ಯಾಕೆ ಅಂತಂದರೆ ಹೇಗಾದರೂ ಮಾಡಿ ಸತ್ಯನ ತಿಳ್ಕೋಬೇಕು ಅಂತೇಳಿ. ಈಗ ನೈಸ್ ಮಾಡಿ ಸರಳ ನಾನೇನೋ ಒಂದು ಕೇಳ್ತೀನಿ ಕೊಡ್ತೀಯಾ ಅಂತೇಳಿ ಕೇಳ್ತಾನೆ. ಅರಿ ನೀವು ಏನು ಬೇಕಾದರೂ ಕೊಡ್ರಿ, ಏನು ಬೇಕಾದರೂ ಕೇಳ್ರಿ ನಾನು ಕೊಡ್ತೀನಿ. ನನ್ನ ಜೀವ ಬೇಕಾದರೂ ಕೊಡ್ತೀನಿ ರೀ ಅಂತೇಳಿ ಸರಳ ಹೇಳ್ತಾಳೆ. ನಿನ್ನ ಜೀವ ಎಲ್ಲ ಏನು ಬೇಡ ಕಣೆ ನನಗೆ. ನಾನು ಕೇಳೋದಕ್ಕೆ ಹೇಳಿದ್ರೆ ಸಾಕು ನೀನು ಅಂಥೇಳಿ ಹೇಳ್ತಾರೆ. ಹಾಗಂದ ತಕ್ಷಣ ಸತ್ಯಣ್ಣ ಇದ್ಕೊಂಡು, "ಏನಿಲ್ಲ ಕಣೆ, ನಿನಗೆ ವರದಾ ಫಸ್ಟ್ ಟೈಮ್ ಯಾವಾಗ ಫೋನ್ ಮಾಡಿದ್ದು?" ಅಂಥೇಳಿ ಕೇಳ್ತಾರೆ. ಹಂಗಂದ ತಕ್ಷಣ ತುಂಬಾ ಶಾಕ್ ಆಗಿಬಿಡ್ತಾಳೆ. "ರೀ ವರದನ್ ಸುದ್ದಿ ಎತ್ಬೇಡ್ರಿ ನೀವು" ಅಂಥೇಳಿ. ಇನ್ನೊಂದು ಕಡೆ ಇಲ್ಲಿ ವಾಟ್ಸಪ್ ಮಾಡಿರ್ತಾಳೆ. ಯಾರು? ಈ ಸಾರಿಕಾ ಅವ್ರ ಅಣ್ಣಂಗೆ. ಅದನ್ನು ನೋಡಿಬಿಡ್ತಾನೆ ಅವ್ರ ಅಣ್ಣ. ನೋಡಿ ಆದಮೇಲೆ ಕಾಲ್ ಮಾಡ್ತಾನೆ. "ಏನಿದು ಮತ್ತೆ ಏನೋ ಮತ್ತೆ ಚೀಟಿ ಹೋಗಿದೆ ಬಾಲುನ್ಗೆ" ಅಂತೇಳಿ. ಮತ್ತೆ ಅವನು ಅದನ್ನೆಲ್ಲ ಯೋಚನೆ ಮಾಡಿ ಕಾಲ್ ಮಾಡ್ತಾನೆ ತಂಗಿಗೆ. ಕಾಲ್ ಮಾಡಿದ ತಕ್ಷಣನೇ ಅವಳು ಫೋನ್ ಎತ್ತಲ್ಲ. "ಇವ್ಳಿಗೇನಾಗಿದೆ? ಛೇ ಫೋನೇ ಎತ್ತುತ್ತಿಲ್ವಲ್ಲ" ಅಂತೇಳಿ ಟೆನ್ಷನ್ ಮಾಡ್ಕೊತಾನೆ. ಸೊ ಇನ್ನೇನೋ ನಡೀತಿದೆಯಲ್ಲ, ಮೊನ್ನೆ ಕಳಿಸಿದ್ರಲ್ಲ ಅವರೇನೋ ಕಳಿಸಿರೋದು ಮತ್ತೆ ಚೀಟಿ ಅಂತೇಳಿ ತುಂಬಾ ಗೊಂದಲವಾಗೇ ಯೋಚನೆ ಮಾಡ್ತಾ ಇರ್ತಾನೆ. ಇನ್ನು ಅಷ್ಟರಲ್ಲೇ ಇನ್ನೊಂದು ಮೆಸೇಜ್ ಕೂಡ ಕಳಿಸ್ತಾಳೆ. ಇನ್ನೊಂದು ಮೆಸೇಜ್‌ನ ಕಳಿಸಿದ ತಕ್ಷಣನೇ ಈ ರೀತಿ ಕನಕಪುರ ರೋಡಲ್ಲಿ ಒಬ್ಬರು ಸಾಕ್ಷಿ ಕೊಡೋಕ್ಕೆ ಅಂತ ಬಾಲುನ್ಗೆ ಬರ್ತಾರೆ. ಬಾಲ ಹೋಗಿದ್ದಾನೆ, ನೀವು ಬೇಗ ಹೋಗಿ ಅಲ್ಲಿಗೆ ಅಂತೇಳಿ ಸಾರಿಕಾ ಮೆಸೇಜ್‌ನ ಕಳಿಸಿರ್ತಾಳೆ. ಆಗ ರೌಡಿಗಳನ್ನ ಕರೆದುಬಿಟ್ಟು ಅಲ್ಲಿಗೆ ನೀವು ಬಂದು ಬಾಲನ್ನ ತಡಿಬೇಕು. ನಾನು ಹೋಗಿ ಆ ಸಾಕ್ಷಿ ತಂದಿರೋನ್ನ ಹಿಡ್ಕೊತೀನಿ. ಹೇಗಾದರೂ ಮಾಡಿ ರೋಡಲ್ಲೇ ಅಡ್ಡ ಹಾಕ್ಬಿಟ್ಟು ಹುಡುಗರನ್ನ ಕಳಿಸಿ ಅವನ್ನ ಅವಾಯ್ಡ್ ಮಾಡು. ಅಷ್ಟೊತ್ತಿಗೆ ನಾನು ಹೋಗಿ ಅವನ್ನ ಹಿಡ್ಕೊತೀನಿ ಅಂತೇಳಿ ಹೇಳ್ಕೊಡ್ತಾನೆ. ಸೊ ಇನ್ನೊಂದು ಕಡೆ ಇಲ್ಲಿ ಸರಳ ಏನು ಮಾಡಿದ್ರು ಒಪ್ಕೊತಾ ಇರಲ್ಲ. "ಅಲ್ಲ ಕಣೆ, ಹೇಳ್ಲೇಬೇಕು ಕಣೆ ನೀನು" ಅಂದಾಗ, "ನೋಡ್ರಿ ಅವನಿಂದನೇ ನಾನು ನೆಮ್ಮದಿ ಹಾಳಾಗೋಗಿರೋದು ಅಂದಮೇಲೆ ಅವನ ಸುದ್ದಿ ಈ ಮನೇಲಿ ಬೇಡ ರೀ ಪ್ಲೀಸ್ ಅವನ ಸುದ್ದಿನ ಎತ್ತಬೇಡ್ರಿ" ಅಂತೇಳಿ ಸರಳ ಹೇಳ್ತಾಳೆ. "ಹಾಗಂದ್ರೆ ಹೇಗೆ ಸರಳ? ಇನ್ನೊಂದು ಸಾರಿ ಏನೂ ತೊಂದರೆ ಆಗಬಾರ್ದಲ್ವಾ ನಮ್ಮನೆಗೆ? ಅದಕ್ಕೋಸ್ಕರ ಹೇಳೆ. ಅದರಿಂದ ಏನು ಮಾಡಬೇಕಂತ ಮುಂದೆ ಯೋಚನೆ ಮಾಡ್ಬೋದಲ್ವಾ? ಇನ್ನೊಂದು ವಿಷಯ ಗೊತ್ತಾ? ಸರಳಗೆ ಮತ್ತು ರಾಣಿಗೆ ಯಾಕೆ ತೊಂದರೆ ಕೊಡೋಕ್ಕೆ ಹೊರಟಿದ್ದಾನೆ ಅನ್ನೋದು ಕೂಡ ಗೊತ್ತಾಗುತ್ತೆ" ಅಂದಾಗ, ಸರಳ ಕಿವಿ ಮುಚ್ಕೊಂಡು ತುಂಬ ಬೇಜಾರು ಮಾಡಿಕೊಂಡು, "ನನಗೆ ಅವ್ನ ವಿಷಯ ಎತ್ತಬೇಡ, ನಾನೇನು ಕೇಳಿಲ್ಲ, ಏನೂ ಕೇಳಿಲ್ಲ" ಅಂತೇಳಿ ಹೇಳ್ತಾ ಇರ್ತಾಳೆ. ಇನ್ನು ಅವರಮ್ಮ ಬಂದ್ಬಿಟ್ಟು ಇಲ್ಲಿ ಅವರಿಬ್ಬರು ಮಾತಾಡ್ಬೇಕಾದ್ರೆ ಕದ್ದು ಕೇಳಿಸ್ಕೊಂಡು, "ಅಲ್ಲ ಅಳಿಯಂದ್ರೆ ನನ್ನ ಮಗಳನ್ನ ಕ್ಷಮಿಸಿದ್ದೀನಿ ಅಂತೇಳಿ ಸ್ವೀಟು ಎಲ್ಲ ತಂದುಕೊಟ್ಟು, ಈಗ ಎಲ್ಲ ಆದಮೇಲೆ ಈ ರೀತಿ ಕೇಳ್ತಾ ಇದ್ದೀರಲ್ಲ" ಅಂತ ಅಂದಾಗ, "ಹಾಗಾದರೆ ನೀವೆಲ್ಲ ಪಕ್ಕದಲ್ಲಿ ನಿಂತ್ಕೊಂಡು ಕೇಳಿಸ್ಕೊಂಡಿದ್ದೀರಾ?" ಅಂತೇಳ್ಬಿಟ್ಟು ಅಂದಾಗ, "ಆಗಲ್ಲ, ಎರಡೆರಡು ಮಾತು ಕೇಳಿಸ್ಕೊಂಡೆ" ಅಂತ ಅವ್ರ ಅಮ್ಮ ಹೇಳ್ತಾರೆ. "ಚಂದು ಬಾರೋ ಇಲ್ಲಿ" ಅಂತ ಹೇಳ್ಬಿಟ್ಟು ಮಗನ್ನ ಕರೀತಾರೆ. "ಚಂದು, ಈ ಮನೇಲಿ ಎಲ್ಲರೂ ಕೂಡ ಒಟ್ಟಾಗಿ ಚೆನ್ನಾಗಿ ಖುಷಿ ಖುಷಿಯಾಗಿರಬೇಕು ಅಂತಂದರೆ ನಮ್ಮ ಮಧ್ಯದಲ್ಲಿ ಏನು ಅಂದರೆ ಗುಟ್ಟು ಇರ್ಬೋದಲ್ವೇನೋ, ಗುಟ್ಟು ಬಿಚ್ಚಿಟ್ರೆ ತಾನೇ ಎಲ್ಲರೂ ಒಟ್ಟಾಗಿ ಇರೋಕ್ಕಾಗೋದು" ಅಂತೇಳಿ ಸ ಇವನು ಚಂದು ಹತ್ರ ಹೇಳ್ತಾನೆ ಸತ್ಯಣ್ಣ. "ಹೌದು ಅಪ್ಪ, ಅದಂತೂ ನಿಜ" ಅಂತ ಅಂದಾಗ, ಆ ವರ್ಧಂಕಲ್ ಬಗ್ಗೆನಾ ಅಂತೇಳ್ಬಿಟ್ಟು ಕೇಳಿದಾಗ, "ವರ್ಧನ್ ಸುದ್ದಿ ಎತ್ಬೇಡ ಅಂತ ಹೇಳಿಲ್ವೇನೋ" ಅಂತೇಳಿ ಅವರಮ್ಮ ಕೋಪ ಮಾಡಿಕೊಂಡು ಹೊರಟೋಗ್ಬಿಡ್ತಾಳೆ. ಅಲ್ಲಿ ಕುತ್ಕೊಂಬಂದಂಗೆ ನನಗೆ ನೆಮ್ಮದಿನೇ ಇಲ್ಲ ಅಂತೇಳಿ. ತಿರ್ಗಾ ಅವರಮ್ಮನೂ ಹಿಂದೆನೇ ಹೋಗ್ತಾಳೆ. ಮತ್ತು "ಅಲ್ಲ ಕಣೋ, ನಮ್ಮ ಪ್ಲ್ಯಾನೇ ವರ್ಕೌಟ್ ಆಗಲಿಲ್ವಲ್ಲೋ, ಹೇಗೋ ಮಾಡೋದು, ನಿಮ್ಮ ಅಮ್ಮನ ಹತ್ರ ಹೇಗೋ ವಿಷಯನ ತಿಳ್ಕೊಳ್ಳೋದು" ಅಂತೇಳಿ ಸತ್ಯಣ್ಣ ತುಂಬ ಯೋಚನೆ ಮಾಡಿಕೊಂಡು ಕುಂತಿರ್ತಾನೆ. ಸೊ ಇನ್ನೊಂದು ಕಡೆ ಇಲ್ಲಿ ಬಾಲ ಸಾಕ್ಷಿನ ಹುಡಿಕೊಂಡು ಬರಬೇಕಾದಾಗ ರೌಡಿಗಳು ಅಟ್ಯಾಕ್ ಮಾಡ್ತಾರೆ. ಅಂದರೆ ಈ ಸಾರಿಕಾ ಮೆಸೇಜ್‌ನ ಕಳಿಸಿದ್ಲಲ್ಲ, ಹೋಗಿ ಅವಾಯ್ಡ್ ಮಾಡಿ ಅವನ್ನ, ನೀನು ಹೋಗಿ ಆ ಸಾಕ್ಷಿನ ಇಸ್ಕೊ ಅಂತ. "ಏಯ್ ಯಾಕ್ರೋ ಹಿಂಗೆ ಬಂದು ಅಡ್ಡ ನಿಂತಿದ್ದೀರಾ ಬಿಡ್ರೋ" ಅಂತೇಳಿ ಬಾಲ ಹೇಳ್ತಾನೆ. ಆಗ ಆ ರೌಡಿಗಳು ಇದ್ಕೊಂಡು, "ನಮ್ಮ ಹುಡುಗನ್ನ ಗುದ್ಲಿಸ್ಕೊಂಡು ಬಂದಿದೀಯಾ, ನಿನಗೆ ಪಾಠ ಕಳ್ಸೋಕ್ಕೆ ಅಂತ ಬಂದಿದ್ದೀವಿ" ಅಂತ ರೌಡಿಗಳು ಹೇಳ್ತಾರೆ. "ನೋಡ್ರಪ್ಪ ನಿಮ್ಮ ಕೈ ಮುಗಿತೀನಿ, ನೀವೆಲ್ಲ ಕನ್ಫ್ಯೂಷನ್ಸ್ ಆಗಿದ್ದೀರಾ. ನಾನು ಯಾರನ್ನೂ ಗುದ್ಲಿಸಿಲ್ಲ, ಯಾರನ್ನೂ ನಾನು ಆಕ್ಸಿಡೆಂಟ್ ಮಾಡಿಲ್ಲ. ದಯವಿಟ್ಟು ಬಿಟ್ಬಿಡಿ" ಅಂತೇಳಿ ಬೇಡ್ಕೊತಾನೆ. ಅವ್ರು ಅದು ಇದು ಮಾತಾಡ್ಕೊಂಡು ಅಲ್ಲೇ ಟೈಮ್‌ನ ಪಾಸ್ ಮಾಡೋಕ್ಕೆ ಇದು ಮಾಡಿಬಿಡ್ತಾರೆ. ಇಲ್ಲಿ ಒಬ್ಬರು ಟವಲ ಸುತ್ಕೊಂಡು ಒಬ್ಬ ಅಂಕಲ್ ಥರ ಬಂದು ಕಾರ್ ಹತ್ರ ಬಾಲ ಬಾಲ ಅಂತೇಳಿ ಕೂಕ್ಕೊಂತಾ ಇರ್ತಾರೆ. ಕೂಕ್ಕೊಂತಾ ಇರಬೇಕಾದಾಗ ಅಷ್ಟರಲ್ಲೇನೆ ಬಾಲ ಇಲ್ಲೆಲ್ಲೋ ಸ್ವಲ್ಪ ದೂರದಲ್ಲಿರ್ತಾನೆ. ಅಷ್ಟರಲ್ಲೇನೆ ಇಲ್ಲಿ ವರದಾ ಬಂದ್ಬಿಟ್ಟು ನೋಡೇ ಬಿಡ್ತಾನೆ ಅವನ್ನ. ಸೊ ಅವ್ನ ಮುಖ ನೀಟಾಗಿ ನೋಡೋಕ್ಕಾಗಲ್ಲ, ಕಣ್ಣುಗಳು ಮಾತ್ರ ನೋಡ್ತಾನಷ್ಟೆ. "ಓಹ್! ನೀವು ಬಂದಿದ್ದೀರಾ" ಅಂತೇಳಿ ತುಂಬಾ ಭಯ ಪಟ್ಕೊಂಡು ಅವನ ಮನಸ್ಸಲ್ಲಿ
ಬಾಲನ್ನ ಹುಡುಕ್ತಾ ಇದ್ದೀರಾ ನೀವು? ನಿಮ್ಮ ಹತ್ರ ಏನು ಸಾಕ್ಷಿ ಇದೆ? ಆ ಸಾಕ್ಷಿನ ನನಗೆ ಕೊಡಿ ಅಂತೇಳಿ ವರದ ಕೇಳ್ತಾನೆ. ಇನ್ನು ಅಷ್ಟರಲ್ಲಿ ಈ ರೌಡಿಗಳು ಏನು ಮಾಡಿದ್ರು ಕೂಡ ಬಾಲನ್ನ ಬಿಡ್ತಾ ಇರಲ್ಲ. ಬಿಡ್ರಿ, ಬಿಡ್ರಿ ಅಂತ ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಬಿಡ್ತಾ ಇರಲ್ಲ. ಆದ್ರೆ ಇಲ್ಲಿ ವರದ ಅಷ್ಟೊತ್ತಿಗೆ ಈ ಸಾಕ್ಷಿ ತಂದಿರೋನ್ ಕೈಲಿ ಸಿಗಾಕೋಬಿಡ್ತಾರೆ. ಆಗ ಇದು ಶೂಟ್ ಮಾಡೋದಿರುತ್ತಲ್ವಾ, ಅದನ್ನ ತಗೊಂಡು ಶೂಟ್ ಮಾಡಿಬಿಡ್ತೀನಿ ನಿನ್ನ ಇವತ್ತು, ಆ ಸಾಕ್ಷಿನ ನನ್ನ ಕೈಗೆ ಕೊಟ್ಬಿಡು ಅಂತೇಳಿ ಶೂಟ್ ಮಾಡಬೇಕು ಅಂತ ಹೋಗ್ತಾನೆ. ಅಷ್ಟರಲ್ಲೇನೆ ಆ ಯಪ್ಪ ಇನ್ನೇನು ಜೋಬಲ್ಲಿ ಹಿಂಗೆ ಕೈ ಇಟ್ಟು ಸಾಕ್ಷಿನ ತೆಗೆದು ಕೊಡಬೇಕು. ಆಗ ಇಮಿಡಿಯೇಟ್ಲಿ ತಪ್ಪಿಸ್ಕೊಬಿಡ್ತಾನೆ ಆ ರೌಡಿ, ಅಲ್ಲ ಸಾರಿ ಆ ಸಾಕ್ಷಿ ತಂದಿರೋರು. ಸೊ ಇನ್ನೇನು ಇಲ್ಲಿ ಒಂದು ಕಡೆ ವರದ ಇವ್ರನ್ನ ಅವಾಯ್ಡ್ ಮಾಡಬೇಕು ಅಂತ ಹೇಳಿ ಅವನು ಕೂಡ ತಂದಿರ್ತಾನೆ, ಸುಟ್ಟಾಕ್ಬಿಡ್ಬೇಕು ಇವರೆಲ್ಲರನ್ನೂ ಅಂತೇಳಿ. ಸೊ ಅವರು ಕೂಡ ತೆಗೆದ್ಬಿಡ್ತಾನೆ ಜೋಬಿಂದ. ಜೋಬಿಂದ ತೆಗೆದ ತಕ್ಷಣ ರೌಡಿಗಳು ನೋಡ್ತಾರೆ ಶೂಟ್ ಮಾಡಬೇಕು ಅಂಥೇಳಿ ಬಾಲ ತೆಗಿಯೋದನ್ನ. ಸೊ ಅಷ್ಟರಲ್ಲೇ ಹೆದ್ರುಕೊಂಡು ಓಡೋಗ್ಬಿಡ್ತಾರೆ ರೌಡಿಗಳೆಲ್ಲ. ಸೊ ಅಷ್ಟರಲ್ಲೇ ಇನ್ನು ಅವನು ಕೂಡ ಗಾಡಿನ ಹಾಕ್ಕೊಂಡು ಫಾಸ್ಟಾಗೆ ಬರ್ತಾನೆ. ಅಂದರೆ ಇಲ್ಲಿ ಬೇಗ ಸಾಕ್ಷಿ ತಂದಿರೋನ್ನ ಹುಡುಕ್ಬೇಕು ಅಂತೇಳಿ. ಅಷ್ಟರಲ್ಲೇ ಬರಬೇಕಾದಾಗ ಇಲ್ಲಿ ಈ ವ್ಯಕ್ತಿ ಸಾಕ್ಷಿ ತಂದಿರ್ತಾರಲ್ಲ ಅವರು, ವರ್ಧನ್‌ಗೆ ಹೆದರ್ಕೊಂಡು ಮುಂದಕ್ಕೆ ಓಡೋಗ್ಬಿಡ್ತಾರೆ. ಅಂದರೆ ಸಾಕ್ಷಿ ಕೊಡ್ಬೇಕಂತ ಹಿಂಗೆ ಜೋಬಲ್ಲಿ ಕೈ ಇಕ್ತಾರೆ. ಕೈ ಇಕ್ಕಿದ ತಕ್ಷಣ ಇವನು ಕೂಡ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾನೆ ಸಾಕ್ಷಿನ ಇಸ್ಕೊಂಡು. ಅಷ್ಟರಲ್ಲೇ ಆ ವ್ಯಕ್ತಿ ಸಾಕ್ಷಿ ಕೊಡೋಂಥರ ಹೋಗ್ಬಿಟ್ಟು ಓಡೋಗ್ಬಿಡ್ತಾರೆ ತಪ್ಪಿಸ್ಕೊಂಡು. ಅಂತ ಹೇಳ್ಬಿಟ್ಟು ಓಡೋಗ್ತಾನೆ ಹಿಂದೆ, ಆದರೆ ಸಿಗೋದಿಲ್ಲ. ಇನ್ನು ಅಷ್ಟರಲ್ಲೇ ನಾವು ಓಡೋಗ್ತಾನೆ. ಇಲ್ಲಿ ಇವನು ವರದ ಒಬ್ಬನೇ ನಿಂತಿರ್ತಾನೆ. ಅಷ್ಟರಲ್ಲೇ ಬಾಲ ಕೂಡ ಬಂದ್ಬಿಡ್ತಾನೆ ಅಲ್ಲಿಗೆ. ಬಾಲ ಬಂದ ತಕ್ಷಣ ನೀನೇನು ಇಲ್ಲಿ ಅಂತೇಳಿ ಕೇಳಿದಾಗ, ನೀನು ಯಾವ ಕೆಲ್ಸಕ್ಕೆ ಬಂದಿದ್ಯೋ ಅದೇ ಕೆಲಸಕ್ಕೆ ನಾನು ಬಂದಿದ್ದೀನಿ ಅಂತ ವರದ ಹೇಳ್ತಾನೆ. ಏನು ಹೇಳ್ತಿದೀಯ ನೀನು ಅಂತೇಳಿ ಹೇಳಿದಾಗ, ಏನೋ ಸಾಕ್ಷಿನ ಹುಡಿಕೊಂಡು ಬಂದಿದೆಯಲ್ಲ, ಆ ಸಾಕ್ಷಿ ನನಗೂ ಕೂಡ ಬೇಕಿತ್ತು, ಅದಕ್ಕೆ ಬಂದೆ ಅಂತ ಹೇಳ್ಬಿಟ್ಟು ವರದ ಹೇಳ್ತಾನೆ. ನಿನಗೆ ಗೊತ್ತಿದೆಲ್ಲ ಅಂತ ಹೇಳ್ಬಿಟ್ಟು ವರದ ಕೇಳ್ತಾನೆ. ಎಲ್ಲೋದೆ ಎಲ್ಲೋದವನು, ಏನು ಮಾಡಿದೆ ನೀನು ಅವನಿಗೆ, ಏನು ತೊಂದರೆ ಕೊಟ್ಟೆ ಅಂತ ಹೇಳ್ಬಿಟ್ಟು ಎಲ್ಲೋದ್ರಿ ಅಂತ ಕೂಕೊಂತಾ ಇರ್ತಾನೆ. ಕೂಕೊಂತಾ ಇರಬೇಕಾದಾಗ ಅವನಿದ್ರೆ ತಾನೇ ಅವ್ನು ಓಡೋದ ಅಂತ ಹೇಳ್ಬಿಟ್ಟು ವರದ ಹೇಳ್ತಾನೆ. ಅವ್ನಿಗೇನಾದರೂ ತೊಂದರೆ ಕೊಟ್ಟಿದೀಯ ನೀನು, ಈ ವಿಷಯ ಎಲ್ಲ ನಿನ್ಗೆ ಗೊತ್ತು ಅಂತ ಮತ್ತೆ ಬಾಲ ಕೇಳ್ತಾನೆ. ನೀನು ಎಲ್ಲಿ ಹೋಗ್ತೀಯಾ, ಎಲ್ಲಿ ಬರ್ತೀಯಾ, ಏನು ಮಾಡ್ತೀಯಾ, ನನಗೆಲ್ಲ ಗೊತ್ತು, ನಾನು ನಿನ್ನ ಕಾವಲು ಕಾಯೋಕ್ಕೆ ಅಂತ ಇಟ್ಟಿದ್ದೀನಿ ಕಣೋ ಅಂತೇಳ್ಬಿಟ್ಟು ವರದ ಹೇಳ್ತಾನೆ. ಸೊ ಆಗ ಬಾಲ ಇದ್ಕೊಂಡು, ಅವ್ನಿಗೇನಾದರೂ ತೊಂದರೆ ಆದರೆ ಮಾತ್ರ ನಿನ್ನ ಇಲ್ಲೇ ಊತಾಕ್ಬಿಡ್ತೀನಿ ನೋಡಿ, ದಯವಿಟ್ಟು ಎಲ್ಲಿ ಬಚ್ಚಿಟ್ಕೊಂಡಿದ್ದೀರಾ ದಯವಿಟ್ಟು ಮುಂದೆ ಬನ್ನಿ, ನಿಮ್ಗೇನೇ ತೊಂದರೆ ಆದರೂ ನಾನು ಇರ್ತೀನಿ ಅಂತ ಹೇಳ್ಬಿಟ್ಟು ಅವ್ರನ್ನ ಕರಿತಾ ಇರ್ತಾನೆ. ಆದರೂ ಅವ್ರು ಓಡೋಗಿರ್ತಾರೆ. ನಿನ್ನ ಇಲ್ಲೇ ಊತಾಕ್ತೀನಿ, ಇವಾಗ ಏನಾದರೂ ನೀನು ಹೆಚ್ಚಿಗೆ ಮಾತಾಡಿದ್ರೆ ಅಂತೇಳಿ ಬಾಯಿಗೆ ಬಂದಂಗೆ ಬೈತಾ ಇರ್ತಾನೆ. ಸೊ ನಿನ್ನ ಕಾಯಕ್ಕಿಟ್ಟಿರೋರು ನಿಮ್ಮ ನಾಯಿನ ಅಂತೇಳ್ಬಿಟ್ಟು ಬಾಲ ಹೊರಟಾಗೆ ಮಾತಾಡ್ತಾನೆ. ಇವನಿಗೆ ಕೋಪ ಬರೋ ಥರ, ನೋಡು ಚಾಲೆಂಜ್ ಆಗ್ತಾ ಇದ್ದೀನಿ ನಿನಗೆ, ಯಾವುದೇ ಕಾರಣಕ್ಕೂ ನಿನ್ನ ಹೆಂಡ್ತಿ ಈಚೆ ಬರೋಕ್ಕೆ ನಾನು ಬಿಡೋದಿಲ್ಲ, ನಾನು ಕೂಡ ಜೈಲಿಗೆ ಹೋಗೋದಿಲ್ಲ, ಅದೇನು ಟ್ರೈ ಮಾಡ್ತೀಯ ಮಾಡು ಅಂತೇಳಿ ವರದ ಚಾಲೆಂಜ್ ಆಗ್ತಾನೆ ಬಾಲನ ಹತ್ರ. ಸೊ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನಾಳೆ ಕೂಡ ಅಷ್ಟೇ ಪಾರ್ಟ್ 1 ಪಾರ್ಟ್ 2 ಬರಬಹುದೇನೋ ಗೊತ್ತಿಲ್ಲ, ಬೆಳಗ್ಗೆ ನೋಡಬೇಕು. ಸೊ ವಿಡಿಯೋ ನೋಡ್ರಿಗೆಲ್ಲ ನನ್ನ ಕಡೆಯಿಂದ ಥ್ಯಾಂಕ್ ಯು. ಬೆಳಗ್ಗೆ ಕೂಡ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ಈಗ ಕೂಡ ನೋಡಿ ಅಂತ ಹೇಳ್ತಾ ಮತ್ತೆ ಬೆಳಗ್ಗೆ ಸಿಗ್ತೀನಿ. ಥ್ಯಾಂಕ್ ಯು.